ನಾನು ಮಾತಾಡ್ತೇನೆ ಇಲ್ಲಿ ಪಬ್ಲಿಕ್ನವರೊಟ್ಟಿಗೆ ಮಾತಾಡ್ತೇನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಅನುಭವ ನಾವು ಕಳ್ತಿರ್ಬೇಕು. ಅಲ್ಲಲ್ಲ ವಿಷರಿತ್ನವರು ಇಂಜಿನಿಯರ್ಸ್ ಮಾಡುವ ಇದಕ್ಕೆ ನಾವೀಗ ಡಿಸಿಗೆ ಸಿಕ್ಕರಾಗಬೇಕಾದ್ರೆ ಮೊದಲು ಮಾಡಿದ್ದೆ ಈಗ ನಾವು ಅವರ ಮೇಲೆ ನಾವೀಗ ತಹಸೀಲ್ದಾರ್ ಅಂತ ಮಾತ್ರ ಎಕ್ಸಿಕ್ಯೂಟಿವ್ ಅಂತ ಕೇಳ್ತಾ ಇದ್ದೆ. ನೀವು 29ಕ್ಕೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ ಹೌದಾ? 4:30 ಗಂಟೆಗೆ ಫೈನಲ್ ಹೇಳ್ತೀನಿ ಕೇಳಿ. 29ನೇ ತಾರೀಕು ಬಂದ ಮೇಲೆ ಅದೇ ದಿವಸ ನಾನು ಓಪನ್ ಮಾಡ್ಬೋದು, ಇಲ್ಲ ಅದ್ರ ಮಾರನೇ ದಿವಸ ಆದರೂ ಓಪನ್ ಮಾಡಿ ನಾನು ಯಾರು ಗುತ್ತಿಗೆದಾರರು ಬಂದಿದ್ದಾರೆ ಅವರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡಲಿಕ್ಕೆ ಈಗ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೆಲವೊಂದು ಸಲ ಸ್ಪೆಷಲ್ ಆಗಿ ಏನಾದರೂ ಪರ್ಮಿಷನ್ ಕೊಟ್ಟರೆ, ಯಾಕಂದರೆ ಮಾರ್ಚಲ್ಲಿ ಇರೋದ್ರಿಂದ ಮಾರ್ಚ್ ಅಂತ್ಯದೊಳಗೆ ಈ ಎಲ್ಲ ಅನುದಾನ ಯೂಸ್ ಆಗ್ಬೇಕಂತ ಅಂದ್ಬಿಟ್ಟು ನಮ್ಮದು ಟಾರ್ಗೆಟ್ ಇದೆ. ಮಾರ್ಚ್ 31 ಒಳಗಡೆ ಈ ಕಾಮಗಾರಿ ಮುಗಿಬೇಕು, ಇದಕ್ಕೆ ಕೊಟ್ಟಂಥ ಅನುದಾನ ಖರ್ಚಾಗಬೇಕು. ಇದು ನಮಗೆ ಅವಕಾಶ ಕೊಡದಿದ್ರೆ ಮಾರ್ಚ್ 15ರ ನಂತರನೇ ನಾವು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು. ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಅಧಿಕಾರ ಇಲ್ಲವೇ ಇಲ್ಲ. ಯಾವ ಮಾರ್ಚ್ 15ರವರೆಗೆ ನೀವು 29ಕ್ಕೆ ಹೇಗೆ ಸ್ಟಾರ್ಟ್ ಮಾಡ್ತೀರಿ? ಯಾಕೆ ಹೇಳ್ತೀರಿ? ಬರ್ದುಕೊಡಿ, ನೀವು ಬರ್ದುಕೊಡಿ, ಮಾಡ್ಕೊಂತ ಬರ್ದುಕೊಡಿ ಅಲ್ಲ, 29ಕ್ಕೆ ಮಾಡ್ಕೊಂತ ಬರ್ದುಕೊಡಿ ಅಲ್ಲ, ಇಲ್ಲಿ ಬರ್ದುಕೊಡಿ. ಟೆಂಡರ್ ಆಗಿರೋದು ಎಷ್ಟು ಅಮೌಂಟಿಗೆ ಸರ್? 20 ಲಕ್ಷಕ್ಕೆ. 5 ಲಕ್ಷಕ್ಕೆ ಯಾರು ಟೆಂಡರ್ ಆಗುತ್ತೆ ಅವರಿಗೆ 25 ಲಕ್ಷಕ್ಕೆ. 25 ಲಕ್ಷ ಒಟ್ಟು. 25 ಲಕ್ಷದಲ್ಲಿ ನಾವು ಕೇಳಿದ ವರ್ಕ್ ಫಿನಿಶ್ ಆಗ್ತದೆ. 25 ಲಕ್ಷದಲ್ಲಿ ಮಾತಾಡ್ಲಿಕ್ಕೆ ನಾನು ಮಾತಾಡ್ತೀನಿ. 803 ಮೀಟರ್ಗೆ ಡಾಂಬರೀಕರಣಕ್ಕೆ ನಾವು ಇದರಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ಆಯ್ತಾ? 803 ಮೀಟರನ್ನು ನಾವು ಸೆಲೆಕ್ಟೆಡ್ ಮಾಡಲಿಕ್ಕೆ ಅವಕಾಶ ಇದೆ. ನಮಗೆ ಎಸ್ಟಿಮೇಟ್ ಅಪ್ರೂವ್ ಆಗಿರೋದು. ಈ ಎಸ್ಟಿಮೇಟಿಗೆ ವಿಸ್ತೃತ ಇಲಾಖೆಯಲ್ಲಿ ಪ್ರತಿ ವರ್ಷನೂ ಕೂಡ ಶಾಸಕರಿಗೆ ಅಂತ ಕೊಡುವಂಥ ಅನುದಾನದಲ್ಲಿ ನಾವು ಶಾಸಕರ ಕನ್ಸಲ್ಟೇಷನ್ ಇದ್ದೇ ಈಗ ವರ್ಕನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಸರ್ ಅದ್ರ ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ಇದು ಫಿಶರೀಸ್ ರೋಡ್ ಅಥವಾ ಜಿಲ್ಲಾ ಪಂಚಾಯತ್ ರೋಡ್? ಇದು ಯಾವ ರೋಡ್ ಅಂತ ನಮ್ಗೆ ಹೇಳಿ. ಯಾವ ರೋಡ್ ಹೇಳಿ? ಫಿಶರೀಸ್ ಯಾಕೆ ಅಂತ ಕೊಳ್ಳೋದಿಲ್ಲ? ನಮ್ಗೆ ಕೊಡಿ. 25 ಲಕ್ಷದಲ್ಲಿ ಇದು ವರ್ಕ್ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲದಿದ್ರೆ ಆಗೋದಿಲ್ಲ ಆದ್ರೆ ನಾವೀಗ ಕೇಳುದು, ನಾವು ಎಷ್ಟು ಮನವಿಯಲ್ಲಿ ಕೊಟ್ಟಿದ್ದೇವೆ ಅದು ಅಷ್ಟು ವರ್ಕ್ ಆಗ್ಬೇಕು. ನಮ್ಗೆ 23ಕ್ಕೆ ನೀವು ಡೇಟ್ ಕೊಡ್ತೀರಲ್ಲ, ಸೇತುವೆಯನ್ನು ಸೇರಿಸಿ ಅಷ್ಟು ವರ್ಕ್ ಆಗ್ಬೇಕು. ಅದ್ರ ಬಗ್ಗೆ ಮಾತಾಡಿ. ಅದು ಮಾತಾಡಿದ್ರೆ ಆ ವಿಷಯದಲ್ಲಿ ಹೇಳ್ತೀನಿ. ಒಟ್ಟು ಈ ರಸ್ತೆಗೆ ನಮಗೆ ಬಂದಂಥ 25 ಲಕ್ಷ ಬಿಟ್ಟು 90 ಲಕ್ಷ ಬೇಕು ಅಂತ ಅಂದ್ಬಿಟ್ಟು ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಎಸ್ಟಿಮೇಟನ್ನು ತಯಾರು ಮಾಡಿ ಕಳಿಸ್ಕೊಟ್ಟಿದ್ದೀನಿ. ಅದರ ಮಧ್ಯದಲ್ಲಿ ಲಾಸ್ಟ್ ಟೈಮು ಅಟ್ಲೀಸ್ಟ್ ರಸ್ತೆಗಳಲ್ಲಿ ಇರುವಂಥ ಗುಂಡಿ ಮುಟ್ಟಬೇಕಂತಂದ್ಬಿಟ್ಟು ಮೊನ್ನೆ ಇವರು ಯಾರು ನಮ್ಮ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಮಾಡಿದಾಗ ಅವ್ರೇನಂದ್ರೆ ನಿಮಗೆ ಬೇಕಾದ ರಸ್ತೆಗಳಲ್ಲಿ ಗುಂಡಿ ಮುಚ್ಚಲಿಕ್ಕೆ ಒಂದು ಪ್ರಸ್ತಾವನೆ ಕೊಡಿ ಅಂತ. ಈ ರಸ್ತೆಗೆ ನಾನು 9 ಲಕ್ಷದ ಪ್ರಸ್ತಾವನೆ ಕಳಿಸಿದೆ. ಅದು 18/11ಕ್ಕೆ ಹೋಗಿದೆ ಪ್ರಸ್ತಾವನೆ. ಇವತ್ತಿನವರೆಗೆ ಅದಕ್ಕೆ ಅನುದಾನ ಬರದೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅನುದಾನ ಇದ್ರೆ ನಾವು ಅದಕ್ಕೆ ಈಗ ಅನುದಾನ ಬಂದಿದೆ 25 ಲಕ್ಷದ್ದು ನಾವು ಇಮಿಡಿಯೇಟ್ ಆಗಿ 35 ಅನುದಾನ ಬರ್ಲಿಕ್ಕೆ ಯಾರು ಜವಾಬ್ದಾರಿ ಹೇಳಿ? ಅವ್ರು ಬರ್ಲಿ. 9 ಲಕ್ಷಕ್ಕೆ ಹೋಗಿದೆ. ಮುಖ್ಯಮಂತ್ರಿ ಆದ್ರೂ ಬರ್ಲಿ. ಅವರು ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ, ಮಿನಿಸ್ಟರ್ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ಅವರಿಗೆ ಅನುದಾನ ಎಷ್ಟು ಬರ್ತದೆ ಮತ್ತೆ ನಮಗೆ ಕನ್ಫರ್ಮ್ ಬೇಕು. ಮತ್ತೆ ಅನುದಾನ ಎಷ್ಟು ಬರ್ತದೆ ಗೊತ್ತಾಗ್ಬೇಕಲ್ಲ. ಮೊನ್ನೆ ಅಲ್ಲ ಸೆಂಟ್ ಮೇರಿ ಐಲ್ಯಾಂಡ್ ಮಾಡುವ ಫಂಕ್ಷನ್ ಇದೆ, ಅದೇ ಹಣ ಎಲ್ಲ ಇಲ್ಲಿ ಹಾಕಿದಾದ್ರೆ ಇದು ಒಳ್ಳೇದು ಹಾಕಿದಲ್ವಾ? ಅದೆಲ್ಲ ಎಲ್ಲಿ ಇರೋದೆಲ್ಲ ಎಂಜಾಯ್ಮೆಂಟ್ ಆಗ್ತದೆ ಬಿಟ್ಟು ಮತ್ತೆ ಏನಾಗುದಿಲ್ಲ ಇಲ್ಲಿ. ಅವ್ರು ಬಂದು 32 ಅಲ್ಲಿ ಹೋಗ್ತಾರೆ, ಅಲ್ಲಿ ಮುಚ್ಚಿಕೊಂಡು ಬರುವಾಗ ಅವ್ರಿಗೆ ಹೆಲಿಕಾಪ್ಟರ್, ಹೋಗುವಾಗ ಹೆಲಿಕಾಪ್ಟರ್. ಅದೇ ಸಂಕಟ ಆಗ್ತಿರ ಸರ್. ನಾನೇ ಎಷ್ಟು 4-5 ಹೆಂಗಸರಿಗೆ ನಾನೇ ರಿಕ್ಷಾದಲ್ಲಿ ತಗೊಂಡೋಗಿ ಆಸ್ಪತ್ರೆಗೆ ನಾನು ಹಾಕಿದ್ದೇನೆ. ಆ ಸಂಕಟ ಹತ್ರ ಅಭಿವೃದ್ಧಿ ಹೆಸರಲ್ಲಿ ಕೋಟಿ ಲೂಟಿ.
ಎಲ್ಲಿ ನಿಮ್ಮ ತಲೆಗೆ ಪೇಪರ್ ಹೊಟ್ಟೆ ಅಷ್ಟೇ ಒಳ್ಳೆ ಆಗ್ತಿದೆ. ನೀವು ಎಷ್ಟು ಪ್ರಸ್ತಾವನೆ ಕಳಿಸಬಹುದು, ಅದು ಯಾಕೆ ಬಿಡುಗಡೆ ಆಗಲಿಲ್ಲ? ಅದರ ಬಗ್ಗೆ ನಮ್ಮ ಬೇಜಾರಾಗಿ ಅಂತ ಹೇಳೋದು. ಈಗ ನಾವು PW ರಸ್ತೆಯಲ್ಲಿ ಮಳೆಗಾಲ ಗುಂಡಿ ಮುಚ್ಚುವ ಒಂದು ಕಾರ್ಯ ಉಂಟು. ಯಾಕೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಗುಂಡಿ ಮುಚ್ಚುವ ಕಾರ್ಯ ಯಾಕೆ ಮಾಡುವುದಿಲ್ಲ? ಈಗ ನೋಡಿ, ನಾನು ಸೈಟಿನ ಇಂಪಾರ್ಟೆನ್ಸ್ ಅಲ್ಲ, ನೀವು ಒಂದು ತಿಂಗಳು ಮೊದಲು ಹೇಳಿದ್ದು, ಅದರ ನಂತರ ಅದರ ಬಗ್ಗೆ ಒಂದು ಫಾಲೋಅಪ್ ಮಾಡಬೇಕು. ಈಗ ಗೊತ್ತಾ, ತಹಸೀಲ್ದಾರ್ ಈಗ ನಾವೊಂದು ಏನೋ ಇದಕ್ಕೆ ಬಿಟ್ಟು ತಹಸೀಲ್ದಾರ್ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಈಗ ಅವರೊಂದು ಭರವಸೆ ಕೊಟ್ಟದ್ದು ಯಾವುದೋ ಒಂದು ಭರವಸೆ ಕೊಡಿ, ಆ ಭರವಸೆ ತಪ್ಪಾಗಿದ್ದು ನಾವು ಅವರನ್ನು ಕ್ವಶನ್ ಮಾಡಲಿಕ್ಕಿಲ್ಲ, ಯಾಕೆಂದರೆ ಅವರು ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರಲ್ಲ. ನಾನು ಕೇಳೋದು ಎಷ್ಟೆಷ್ಟು ಈಗ ಪ್ರತಿ ವರ್ಷಗಳು ಇದೇ ಪ್ರಾಬ್ಲಮ್ ನಡೆಸ್ತಿರುವಾಗ ಈ ರೋಡ್ನ ಬಗ್ಗೆ ಒಂದು ಯಾಕೆ ಚಿಂತನೆ ಮಾಡೋದಿಲ್ಲ? ಹೌದು, ಈಗ ಇದರಲ್ಲಿ